ಸಂಚಿಕೆ ಶೂನ್ನಲ್ಲಿ ಸ್ವಾಮೀಜಿ ಹತ್ರ ಹೋಗಿ ಬಂದ ಮನೋಜ ದೇವರಲ್ಲಿ ಬೇಡ್ಕೋತಾ ಇರ್ತಾನೆ. ಅದನ್ನ ನೋಡಿದಂತ ರಂಗನಾಥ್ ಅವರು ಶಾಂತಿಗೆ, ಏನೇ ಶಾಂತಿ, ನಿನ್ ಮಗ ಬೇಡ್ಕೊಳೋ ರೀತಿಗೆ ಆ ಫೋಟೋದಲ್ಲಿರೋ ತಿಮ್ಮಪ್ಪನೇ ಎದ್ದು ಬಂದ್ ಬಿಡ್ತಾನೋ ಏನೋ ಗೊತ್ತಾಗ್ತಿಲ್ಲ. ಒಂದ್ ದಿವಸ ಬೆವ್ರು ಸುರಿಸಿ ದುಡಿಲಿಲ್ಲ, ಆದ್ರೆ ಅವನಿಗೆ ಬೇಡ್ಕೊಳೋ ರೀತಿಗೆ ಮೈಯೆಲ್ಲ ಬೆವ್ರ್ತಾ ಇದೆ. ಇದನ್ನ ನೋಡಿ ನಿನ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿರ್ಬೇಕಲ್ಲ ಅಂತ ಹೇಳಿ ಶಾಂತಿಗೆ ಕೇಳ್ತಾ ಇರ್ತಾರೆ. ಆಗ ರೋಹಿಣಿ ಮನೋಜನ ಹತ್ರ ಹೋಗಿ, ಮನೋಜ್ ಆಯ್ತಾ ಬೇಡ್ಕೊಳೋದು, ಬನ್ನಿ ಟಿಫಿನ್ ಮಾಡಿ ಶಾಪಿಗೆ ಹೋಗ್ಬೇಕು, ಟೈಮ್ ಆಗುತ್ತೆ ಅಂತ ಹೇಳಿದಾಗ, ಓಹೋ ನಾನೇನು ಟಿಫನ್ ಮಾಡಿಲ್ಲ, ಬಂದೇ ಇರು ಅಂತ ಹೇಳಿದ ಮನೋಜ ಹಾಗೂ ರೋಹಿಣಿ ಟಿಫನ್ ಮಾಡೋಕೆ ಕೂತ್ಕೋತಾರೆ. ಆಗ ಮನೋಜ ಗ್ರೀನ್ ಕಲರ್ ದೋಸೆನ ನೋಡಿ, ಓ ನನ್ ಶರ್ಟು ಹಸಿರು ಕಲರ್ ಇದೆ, ದೋಸೆನೂ ಹಸಿರಾಗಿದೆ, ಸೂಪರ್, ಕೀಪ್ ಇಟ್ ಅಪ್. ಹಾಗೆ ಇದೇ ರೀತಿ ನಾನು ದಿನ ಯಾವ ಕಲರ್ ಶರ್ಟ್ ಹಾಕ್ತೀನೋ ಅದೇ ರೀತಿ ಕಲರ್ ಅಡುಗೆ ಮಾಡಕ್ಕೆ ಹೇಳ್ಬಿಡು ರೋಹಿಣಿ ಅಂತ ಹೇಳ್ತಾ ಇರ್ತಾನೆ. ಹೌದು ರೋಹಿಣಿ, ಹಾಗೆ ನಾಳೆ ಯಾವ ಡೇ, ಟ್ಯೂಸ್ಡೇ ಅಲ್ವಾ, ನಾಳೆ ನಾನು ರೆಡ್ ಕಲರ್ ಶರ್ಟ್ ಹಾಕ್ತೀನಿ, ಎಲ್ಲಾ ಡಿಶಸ್ ರೆಡ್ ಕಲರ್ದೇ ಆಗಿರ್ಬೇಕು ಅಂತ ಹೇಳ್ತಿರುವಾಗ ಅಲ್ಲೇ ಫೋನಲ್ಲಿ ಮಾತಾಡ್ತಾ ಟಿಫನ್ ತಿಂತಿರೋ ಸೂರ್ಯ, ಏನೋ ಹೇಳ್ದೆ ನೀನು, ಏನ್ ಮಾಡ್ತಾರೋ ಏನ್ ಹಾಕ್ತಾರೋ ಅದನ್ನ ತಿಂದು ಹೋಗ್ತಾ ಇರ್ಬೇಕು ಅಂತ ಹೇಳಿದಾಗ ಪಕ್ಕದಲ್ಲಿರೋ ರೋಹಿಣಿ, ಹೌದ್ ಮನೋಜ್, ಅವ್ರಂತರೂ ಮಾಡಲ್ಲ, ನನ್ ಕಡೆಯಿಂದಂತರೂ ಮೊದ್ಲೇ ಆಗಲ್ಲ, ಸುಮ್ನೆ ತಿನ್ನಿ ಅಂತ ಗದರ್ಸ್ತಾ ಇರ್ತಾಳೆ. ಹಾಗೆ ರೋಹಿಣಿ, ಮೀನಾ ಅವರೇ ಇವತ್ತು ಟಿಫನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಮೀನಾ ತುಂಬಾ ಖುಷಿ ಆಗ್ತಾಳೆ. ಹಾಗೆ ಅದೇ ಸಮಯಕ್ಕೆ ಸರಿಯಾಗಿ ರವಿ, ಶ್ರುತಿ ಸಹ ಟಿಫನಿಗೆ ಬರ್ತಾರೆ. ವಾವ್ ಅತ್ತಿಗೆ ಇವತ್ತೇನ್ ಸ್ಪೆಷಲ್ ಅಂತ ಕೇಳಿದಾಗ, ಪೆಸರಿಟ್ ದೋಸೆ ರವಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನಿ ಅಂತ ಹೇಳಿದಾಗ ಅದನ್ನ ತಿಂದಂತ ರವಿ, ಶ್ರುತಿ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ. ಆಗ ಶ್ರುತಿ, ಮೀನಾ ಅವರೇ ಚಟ್ನಿಗಂತೂ ದೋಸೆ ತುಂಬಾ ಚೆನ್ನಾಗಿದೆ, ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಅಲ್ವಾ ಅತ್ತೆ ಅಂತ ಕೇಳ್ತಿರುವಾಗ, ಓ ನಾರ್ಮಲ್ ಆಗಿದೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಶ್ರುತಿ, ನಿಮ್ ನಾಲ್ಗೆಗೆ ಏನೋ ಆಗಿರ್ಬೇಕು, ಮೊದ್ಲೋಗಿ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಅದನ್ನ ಕೇಳಿದಂತ ಶಾಂತಿ ಗೊಣಗ್ತಾ ಇರ್ತಾಳೆ. ಆಗ ಶ್ರುತಿ, ಏನತ್ತೆ ಬೈಕೋತಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲಮ್ಮ, ನಾನ್ ಯಾಕೆ ಬೈಲಿ, ಈ ಮನೇಲಿ ಎಲ್ಲ ಹೊಸದಾಗೆ ನಡೀತಾ ಇದೆ ಎಲ್ಲ, ಒಬ್ಬಳನ್ನ ಬಿಟ್ಟು ಅಂತ ಹೇಳಿದಾಗ, ಆ ಒಬ್ಳು ನೀವೇನಾ ಅತ್ತೆ ಅಂತ ಹೇಳಿ ಮೀನಾ ಕೌಂಟರ್ ಕೊಡ್ತಾಳೆ. ಆಗ ಫೋನಲ್ಲಿ ಮಾತಾಡ್ತಾ ಇರೋ ಸೂರ್ಯ, ಇದೇ ರೀತಿ ಕೌಂಟರ್ ಕೊಡ್ತಾ ಇರ್ಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ ರವಿ, ಅತ್ತಿಗೆ ನನಗೂ ಈ ರೀತಿ ಡಿಶಸ್ ಕಲಿಸ್ಕೊಡಿ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದಾಗ, ಓ ರವಿ ಇದೆಲ್ಲ ಆಗಲ್ಲ, ಮೀನಾ ಅವರೇ ನೀವು ಮಾಡ್ತಿರುವಾಗ ನನ್ನ ಕರಿ, ನಾನು ವಿಡಿಯೋ ಮಾಡ್ತೀನಿ ಅಡಿಗೆ ಮನೇಲಿ ಅಂತ ಹೇಳಿದಾಗ ಸೂರ್ಯ ಸಹ ಫೋನಲ್ಲಿ ಮಾತಾಡ್ತಾ, ಮಾಡೋಕೆ ಬೇರೆ ಕೆಲಸ ಇಲ್ವಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಶ್ರುತಿಗೆ ಬೇಜಾರಾಗುತ್ತೆ. ಹಾಗೆ ಸೂರ್ಯ ಟಿಫನ್ ಮಾಡಿ ಮೀನಾಗೆ ಏನು ಹೇಳ್ದೆ ಅಲ್ಲಿಂದ ಹೊರಡ್ತಾನೆ. ಆಗ ಸೂರ್ಯನ ಮೇಲೆ ಕೋಪ ಬರುತ್ತೆ ಮೀನಾಗೆ. ಈ ಕಡೆ ಮನೋಜ್ ಶಾಪ್ಗೆ ಬಂದು ತನ್ನ ಸ್ಟಾಫ್ಸ್ನೆಲ್ಲ ಕರೆದು ಬಿಸ್ನೆಸ್ ಯಾವ ರೀತಿ ಡೆವಲಪ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡೋಕಂತ ಬಂದ ರೋಹಿಣಿ ನಂಬರ್ನ ನೋಡಿ ಶಾಕ್ ಆಗ್ತಾಳೆ. ಆದ್ರೆ ಆ ನಂಬರು ಅಮ್ಮಂದಾಗಿರುತ್ತೆ. ಆಗ ಪಿಕ್ ಮಾಡಿದಂತ ರೋಹಿಣಿಗೆ ಅಮ್ಮ ಅಂತ ಹೇಳಿ ಸೌಂಡ್ ಕೇಳುತ್ತೆ. ಹೇಳು ಕ್ರಿಶ್, ಹೇಗಿದ್ಯಾ ಅಂತ ಹೇಳಿದಾಗ, ಅಮ್ಮ ನನ್ನ ಬರ್ಡೇ ಬರ್ತಾ ಇದೆ, ನೆನಪಿಲ್ವಾ ನಿನಗೆ ಅಂತ ಹೇಳಿದಾಗ, ನೆನಪಿದೆ ಪುಟ್ಟ, ಒಂದು ವಾರದಿಂದ ಅದನ್ನೇ ಹೇಳ್ತಾ ಇದೆಯಲ್ಲ, ನಾನು ಅಜ್ಜಿಗೆ ಹೇಳಿದ್ದೀನಿ ಎಲ್ಲ ತಯಾರು ಮಾಡೋಕೆ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಅಮ್ಮ ನನ್ನ ಬರ್ಡೇಗೆ ನನ್ನ ಫ್ರೆಂಡ್ಸ್ನೆಲ್ಲ ಕರೀಲಾ ಅಂತ ಕ್ರಿಶ್ ಕೇಳ್ತಾ ಇರ್ತಾನೆ. ಹ್ಞೂ ಕರಿ, ಹೇಳಿದ್ದೀನಿ ನಾನೇ ಕೇಕ್ ತರ್ತೀನಿ ಅಂತ ಹೇಳ್ತಾಳೆ ರೋಹಿಣಿ. ಅಮ್ಮ ಅಜ್ಜಿ ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಆದ್ರೆ ನಾನೇ ಬೇಡ ಅಂತ ಅಂದೆ ಅಂತ ಕ್ರಿಶ್ ಹೇಳಿದಾಗ, ಯಾಕೆ ಪುಟ್ಟ ನಿಂಗೆ ಬರ್ಡೇಗೆ ಡ್ರೆಸ್ ಬೇಡವಾ ಅಂತ ಕೇಳ್ತಾಳೆ ರೋಹಿಣಿ. ಇಲ್ಲ ಅಮ್ಮ ಬೇಕು, ಆದ್ರೆ ಆ ಡ್ರೆಸ್ನ ನೀನೇ ತರಬೇಕು ಅಂತ ಹೇಳಿದಾಗ, ಆಯ್ತು ಪುಟ್ಟ ನಿನ್ಗೆ ಯಾವ ರೀತಿ ಡ್ರೆಸ್ ಬೇಕು ಅಂತ ಕೇಳ್ತಾಳೆ. ಆಗ ಕ್ರಿಶ್, ನನಗೆ ಕೋಟು ಸೂಟು ಬೇಕು, ಜೊತೆಗೆ ಶೂಸು ಬೇಕು ಅಂತ ಹೇಳಿದಾಗ, ಆಯ್ತು ಪುಟ್ಟ ನಾನೇ ಎಲ್ಲ ತರ್ತೀನಿ ಅಂತ ಹೇಳ್ತಿರುವಾಗ ಅಲ್ಲಿಗೆ ಬಂದ ಮನೋಜ, ಯಾರು ರೋಹಿಣಿ, ಯಾರ ಫೋನು, ಎಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದೆ ಅಂತ ಹೇಳಿದಾಗ, ಅಯ್ಯೋ ಮನೋಜ್, ಅದು ಒಂದು ಬರ್ಡೇ ಪಾರ್ಟಿ ಇತ್ತು, ಅಟೆಂಡ್ ಮಾಡಬೇಕಿತ್ತು ಅಂತ ಹೇಳ್ತಾಳೆ. ಓ ಹೌದಾ, ನೀನೇ ಲಕ್ಕಿ ರೋಹಿಣಿ, ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡ್ತಾ ಇರ್ತೀಯ ಅಂತ ಹೇಳಿದಾಗ, ನೀವು ಕರೆದ್ರೆ ಹೋಗಿ ಮನೋಜ್, ನಾನೇನು ಬೇಡ ಅಂದ ಅಂತ ಹೇಳ್ತಿರ್ತಾಳೆ. ಅಯ್ಯೋ ರೋಹಿಣಿ, ಅವತ್ತು ಗೋವಾಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ನನ್ನ ಮೈಂಡು ತುಂಬ ಡಿಸ್ಟರ್ಬ್ ಆಗಿದೆ, ಎಲ್ಲಾದರೂ ಹೋಗಿ ಸ್ವಲ್ಪ ದಿವಸ ಟೈಮ್ ಸ್ಪೆಂಡ್ ಮಾಡಿ ಬರಬೇಕು, ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಿರುವಾಗ, ಹೋಗೋಣ ಮನೋಜ್, ಆದರೆ ಈಗ ಬೇಡ, ತುಂಬ ಕೆಲಸ ಇದೆ, ನನಗೂ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿದ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಮಾರ್ಕೆಟಿಗೆ ಬಂದ ಮೀನಾ ಮನೇಲಿ ನಡೆದ ಘಟನೆನೆಲ್ಲ ಹೇಳ್ತಾಳೆ. ನನ್ನ ಗಂಡ ಹೊಗಳೇ ಇಲ್ಲ, ನಾನು ಮಾಡಿ ಟಿಫನ್ನ ಸರಿಯಾಗಿ ತಿಂದು ಹೇಳಲೇ ಇಲ್ಲ ಅಂತ ಹೇಳ್ತಿರುವಾಗ ಅಲ್ಲಿರುವ ಹೆಂಗಸರು, ಹೌದು ಮೀನಾ, ಎಲ್ಲ ಗಂಡಸರು ಒಂದೇನೆ, ಹೊಸದಾಗಿ ಮದುವೆ ಆದಾಗ ಅಷ್ಟೇ ಪ್ರೀತಿ ಅಂತ ಹೇಳಿ ಮಾತಾಡ್ತಿರ್ತಾರೆ, ನನ್ನ ಗಂಡ ಆ ರೀತಿ ಇಲ್ಲ, ಏನೋ ಕೆಲಸದ ಟೆನ್ಷನಲ್ಲಿ ಆ ರೀತಿ ಎಲ್ಲ ಹೇಳಿಬಿಟ್ರು ಅಂತ ಹೇಳಿದಾಗ, ಹೌದಾ, ಹಾಗಿದ್ರೆ ನಿನ್ಗೆ ಇನ್ನೊಂದು ಚಾನ್ಸ್ ಕೊಡ್ತೀವಿ, ಈಗ ಫೋನ್ ಮಾಡಿ ಕೇಳು ಅಂತ ಹೇಳಿ ಮೀನಾಗೆ ಹೇಳಿದಾಗ, ಹೌದಾ ಸರಿ ಕೇಳ್ತೀನಿ ಅಂತ ಹೇಳಿ ಸ್ಪೀಕರ್ ಆನ್ ಮಾಡಿ ಫೋನ್ ಮಾಡ್ತಾಳೆ. ಆಗ ಸೂರ್ಯ ಟ್ರಿಪ್ ಟೆನ್ಷನಲ್ಲಿ ಇರ್ತಾನೆ. ಆಗ ಸೂರ್ಯ, ಏನೇ ಮೀನಾ ಕಾಲ್ ಮಾಡಿಬಿಟ್ಟಿದೆಯಲ್ಲ ಅಂತ ಕೇಳಿದಾಗ, ರೀ ಇವತ್ತು ದೋಸೆ ಹೇಗಿತ್ತು ಅಂತ ಕೇಳ್ತಾಳೆ. ಏನೇ, ನನಗೆ ಮೈಸೂರಿಗೆ ಅರ್ಜೆಂಟ್ ಟ್ರಿಪ್ ಬಂದಿದೆ, ನಾನು ಕಸ್ಟಮರ್ಸ್ನ ಪಿಕ್ ಮಾಡಬೇಕು, ನಾ ಆ ಟೆನ್ಷನಲ್ಲಿದ್ದೀನಿ, ನಿಂದೊಂದು ದೋಸೆ ಅಂತ
ಮತ್ತೆ ದೋಸೆ ಅಂತ ಹೇಳಿ ಮೀನಾಗೆ ಬೈದು ಕಾಲ್ ಕಟ್ ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಮಾರ್ಕೆಟ್ ಹೆಂಗಸರು, ಕೇಳಿಸ್ಕೊಂಡೆ ಮೀನಾ, ಎಲ್ಲ ಗಂಡಸರು ಒಂದೇ ಅಂತ ಹೇಳ್ತಿರ್ತಾರೆ. ಓಹೋ, ನನ್ನ ಗಂಡ ಏನು ಹಾಗಿಲ್ಲ, ಏನು ಕೆಲ್ಸದ ಟೆನ್ಷನ್ ಅಲ್ಲಿ ಹಾಗೆ ಮಾತಾಡ್ಬಿಟ್ರೆ, ತಗೊಳ್ಳಿ ನಿಮ್ಮ 50 ರೂಪಾಯಿ ಅಂತ ಹೇಳಿ ಬೆಟ್ ಕಟ್ಟಿದ್ದ ದುಡ್ಡನ್ನ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಕಸ್ತೂರಿ ಮನೆಗೆ ಬಂದ ಶಾಂತಿ ಟೀ ಕುಡಿತಾ ಯೋಚನೆ ಮಾಡ್ತಾ ಕುಂತಿರ್ತಾಳೆ. ಅದನ್ನ ಗಮನಿಸಿದಂತ ಕಸ್ತೂರಿ ಯಾಕೆ ಏನಾಯ್ತು ಅಂತ ಕೇಳಿದಾಗ, ಅಯ್ಯೋ ಬಿಡೆ, ನನ್ನ ಮನೋಜ ತೆಲಿಕೆಟ್ ನನ್ನ ಮಗ ಇದ್ದಾನಲ್ಲ, ಯಾವುದೋ ಸ್ವಾಮೀಜಿ ಹತ್ರ ಹೋಗಿ ಕಲರ್ ಶರ್ಟ್ನ ತಂದು ಮನೇಲಿ ಇಟ್ಟಿದ್ದಾನೆ. 7 ದಿನಕ್ಕೆ 7 ಕಲರ್ ಅಂತೆ. ಇನ್ನು ಆ ಗುಂಗ್ರಿದೇ ಒಂದು ಕತೆ ಅಲ್ಲ ಕಣೆ, ಅವಳಪ್ಪ ಇನ್ನು ಜೈಲಿಂದನೇ ಬಂದಿಲ್ಲ. ಅವರಪ್ಪಂದು ಒಂದು ಪಾಸ್ಪೋರ್ಟ್ ಸೈಜ್ ಆ ಅಪ್ಪನ ಮುಖ ಹೇಗಿದ್ದಾನಂತನೇ ನಾನು ನೋಡಿಲ್ಲ. ಇನ್ನು ಆ ಕುಳ್ಳಿ ಇದ್ದಾಳಲ್ಲ, ಕುಳ್ಳಿ ಶ್ರುತಿ, ನನಗೆ ಒಂಚೂರು ಮರ್ಯಾದಿನೇ ಕೊಡೋದಿಲ್ಲ. ಇನ್ನು ಅವಳು ಗಂಡ ಇದ್ದಾನಲ್ಲ, ಅಡುಗೆ ಭಟ್ಟ ನನ್ನ ಮಗ, ಅವಳನ್ನ ಒಂಚೂರು ಹದ್ಬಸ್ತಲ್ಲೇ ಇಟ್ಕೊಂಡಿಲ್ಲ. ಆಗ ಕಸ್ತೂರಿ, ಅಲ್ಲ ಕಣೆ, ಮಕ್ಕಳು ಸೊಸೆಂದ್ರು ಎಲ್ಲರೂ ದುಡಿತಾ ಇದ್ದಾರೆ, ಅದನ್ನ ನೋಡಿ ನೀನು ಖುಷಿ ಪಡ್ಬೇಕು ಅಂತ ಹೇಳಿದಾಗ, ನಿನಗೆ ಗೊತ್ತಿಲ್ಲ ಕಸ್ತೂರಿ, ನೀನು ಈ ಮನೆಯಲ್ಲಿ ಒಬ್ಳೇ ಇದೆಯಾ, ಆದ್ರೆ ಆ ಮನೆಯಲ್ಲಿ ಎಲ್ಲರೂ ಇದ್ರು, ನಾನು ಒಬ್ಬಂಟಿ ಗೊತ್ತಾ, ನಾನು ಏನಾದ್ರೂ ಮಾಡಿ ಸಾಧನೆ ಮಾಡಬೇಕು ಇಲ್ಲೇ ಅಂತ ಹೇಳ್ತಿರುವಾಗ, ಏನ್ ಮಾಡೋದು ಶಾಂತಿ, ಬೋರ್ಡ್ ಹಾಕಿ ಇಷ್ಟು ದಿವಸ ಆದ್ರೂ ಈ ಡ್ಯಾನ್ಸ್ ಕ್ಲಾಸ್ಗೆ ಯಾರು ಅಡ್ಮಿಷನ್ನೇ ಮಾಡಿಸ್ತಾ ಇಲ್ಲ, ಏನ್ ಮಾಡೋದು ಅಂತ ಹೇಳ್ತಿರುವಾಗ, ಏನಾದ್ರೂ ಮಾಡ್ಲೇಬೇಕು ಕಣೆ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ಕಸ್ತೂರಿ, ನನಗೊಂದು ಐಡಿಯಾ ಬಂತು ಕಣೆ, ನಾವೀಗ ಹೊಸದಾಗಿ ಸಿಮ್ ತಗೊಂಡಾಗ ಫಸ್ಟ್ ಮಂತ್ ಫ್ರೀ ರೀಚಾರ್ಜ್ ಅಂತ ಹೇಳಿ ಆಫರ್ ಬಿಡ್ತಾರಲ್ಲ, ಅದೇ ರೀತಿ ನಾವು ಡ್ಯಾನ್ಸ್ ಕ್ಲಾಸಲ್ಲಿ ಫಸ್ಟ್ ಮಂತ್ ಫ್ರೀ ಆಗಿ ಟ್ಯೂಷನ್ ಫೀಸ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದಾಗ, ಇನ್ಕಮ್ ಇಲ್ಲದೆ ದುಡಿದ್ರೆ ಅದಕ್ಕೆ ಮರ್ಯಾದೆ ಇಲ್ಲ ಕಣೆ ಮನೆಯಲ್ಲಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಕಣೆ, ಹಾಗಲ್ಲ, ಹೇಗಾದ್ರೂ ಯೂನಿಫಾರ್ಮ್ ಕೊಡ್ಬೇಕಲ್ಲ, ಅದನ್ನ ನಮ್ಮ ಕಡೆಯಿಂದನೇ ತಗೊಳ್ಳಿ ಅಂತ ಹೇಳಿ ನಾವು ಕಡಿಮೆ ದುಡ್ಡಿಗೆ ಯೂನಿಫಾರ್ಮ್ ತಗೊಂಡು ಜಾಸ್ತಿ ದುಡ್ಡಿಗೆ ಸೇಲ್ ಮಾಡಿದ್ರೆ ಹೇಗಿರುತ್ತೆ, ಲಾಭ ಬರುತ್ತಲ್ಲ ಅಂತ ಹೇಳಿ ಕಸ್ತೂರಿ ಐಡಿಯಾ ಕೊಡ್ತಾಳೆ. ಆಗ ಹೌದು ಕಣೆ, ಇವತ್ತೇ ದಿನ ಚೆನ್ನಾಗಿದೆ, ನನ್ನ ಜಾತಕದಲ್ಲಿ ಬಾ ಹೋಗೋಣ ಅಂತ ಹೇಳಿ ಕಸ್ತೂರಿನ ಕರ್ಕೊಂಡು ಬಟ್ಟೆ ಅಂಗಡಿಗೆ ಹೋಗ್ತಾರೆ. ಈ ಕಡೆ ರೋಹಿಣಿಯು ಸಹ ಕ್ರಿಶ್ ಬರ್ತಡೆಗೆ ಬಟ್ಟೆ ತಗೊಳಕಂತ ಹೇಳಿ ಬಟ್ಟೆ ಅಂಗಡಿಗೆ ಬಂದು ಹೊಸ ಡಿಸೈನ್ಸ್ ನ ಆರಿಸಿ ಒಂದು ಕೋಟ್ ನ ಫೈನಲೈಸ್ ಮಾಡಿ ಕ್ರಿಶ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಅದನ್ನ ಬಿಲ್ ಮಾಡೋಕಂತ ಕೊಡ್ತಾಳೆ. ಹಾಗೆ ಅದೇ ಅಂಗಡಿಗೆ ಕಸ್ತೂರಿ ಹಾಗೂ ಶಾಂತಿನೂ ಸಹ ಬಂದಿರ್ತಾರೆ. ನಾವು ಈ ಭರತನಾಟ್ಯ ಡ್ಯಾನ್ಸಿಗೆಲ್ಲ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ ಡ್ರೆಸ್ ಬೇಕಿತ್ತು ಅಂತ ಹೇಳಿದಾಗ, ಇಲ್ಲೇ ಇದೆಯಾ ಅಥವಾ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ಬೇಕಾ ಅಂತ ಶಾಂತಿ ಕೇಳಿದಾಗ, ಇಲ್ಲೇ ಇದೆ ಮೇಡಮ್ ಅಂತ ಹೇಳ್ತಾರೆ. ಹಾಗಾದ್ರೆ ತೋರಿಸಿ, ನೀವು ಪ್ರೈಸ್ ಬಗ್ಗೆ ಯೋಚನೆನೇ ಮಾಡಬೇಡಿ, ತುಂಬಾ ಕಡಿಮೆ ಬೆಲೆ ತಗೊಂಡ್ಬನ್ನಿ ಅಂತ ಹೇಳಿದಾಗ ಅದನ್ನ ತರೋಕಂತ ಸ್ಟಾಪ್ಸು ಆ ಕಡೆ ಹೋಗ್ತಾರೆ. ಆಗ ಶಾಂತಿ ಕಸ್ತೂರಿಗೆ, ಏನೇ ಯಾವ ಅಂಗಡಿ ಕರ್ಕೊಂಡ್ ಬಂದಿ ನೀನು, ಈ ದೊಡ್ಡ ಅಂಗಡಿಗೆಲ್ಲ ಹೋದಾಗ ಜ್ಯೂಸು ಬಿಸ್ಕಿಟ್ ಕಾಫಿ ಅಂತ ಕೊಡ್ತಾರೆ, ಇವ್ರೇನೆ ಒಂದು ಬಾಟ್ಲು ನೀರು ಕೊಡ್ತಿಲ್ಲ ಅಂತ ಹೇಳಿ ಗೊಣಗ್ತಾ ಇರ್ತಾಳೆ. ಆಗ ಸ್ಟಾಪ್ಸು ಭರತನಾಟ್ಯ ಡ್ರೆಸ್ ತಂದು ತೋರಿಸಿ ಇದ್ರ ಬೆಲೆ 10,000 ಆಗುತ್ತೆ ಅಂತ ಹೇಳ್ತಾರೆ. ಆಗ ಏನು 10,000ನಾ ಅಂತ ಹೇಳಿದ ಶಾಂತಿ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಕಸ್ತೂರಿ, ಬಾರೆ ಇಲ್ಲಿ ನೀ ಸ್ವಲ್ಪ ಅಂತ ಹೇಳಿ ಸೈಡಿಗೆ ಕರ್ಕೊಂಡೋಗಿ, ಏನೇ ನಿನ್ ಕಡೆಯಿಂದ ಈ 10,000 ಅಡ್ಜಸ್ಟ್ ಮಾಡೋಕೆ ಆಗಲ್ವಾ, ಇದು ಬಂಡವಾಳ ಕಣೆ ಅಂತ ಹೇಳ್ತಿರ್ತಾಳೆ. ಅಡ್ಜಸ್ಟ್ ಮಾಡ್ಬೋದು ಕಣೆ, ಅದು ಪ್ರಾಬ್ಲಮ್ ಅಲ್ಲ, ನಾವು ಕೊಡೋ ದುಡ್ಡಲ್ಲೇ ನೋಡಿ ಇವರು ಮನೆ ಕಟ್ತಾ ಇದ್ದಾರೆ, ನೋಡಿ ಯಾವ ರೀತಿ ಲೈಟ್ ಹಾಕಿದ್ದಾರೆ ಅಂತ ಹೇಳಿ ಶಾಪ್ನೆಲ್ಲ ತೋರಿಸ್ತಾ ಇರ್ತಾಳೆ. ಆಯ್ತು ನಾನು ಕೊಡ್ತೀನಿ, ಆದ್ರೆ ನೀನು ಬೆಲೆಯಲ್ಲಿ ಡಿಸ್ಕೌಂಟ್ ಮಾಡಿಸಿ ಬಿಲ್ ಹಾಕ್ಸ್ಬೇಕು ಅಂತ ಮಾತಾಡ್ತಾ ನೋಡ್ತಿರುವಾಗ ಶಾಂತಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ರೋಹಿಣಿ ಬರ್ತಾ ಇರ್ತಾಳೆ. ಏನೇ ಗುಂಗ್ರಿ ಇಲ್ಲಿ ಹಾಕಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಅತ್ತೆನ ನೋಡಿದಂತಹ ರೋಹಿಣಿಗೂ ಗಾಬರಿ ಆಗುತ್ತೆ. ಆಗ ರೋಹಿಣಿ ಶಾಂತಿ ಹತ್ರ ಬರ್ತಾಳೆ. ಆಗ ಶಾಂತಿ, ಏನಮ್ಮ ರೋಹಿಣಿ ನೀನಿಲ್ಲಿ ಅಂತ ಕೇಳಿದಾಗ, ಅದು ಅತ್ತೆ, ನಮ್ಮ ಕ್ಲೈಂಟ್ ಮಗಂದು ಒಂದು ಬರ್ಡೇ ಐತೆ, ಅದನ್ನ ಮೇಕವರು ಅದನ್ನ ಡ್ರೆಸ್ನೆಲ್ಲ ನಾನೇ ತಗೋಬೇಕು, ಅದನ್ನ ನಾನೇ ವಹಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಅದಕ್ಕೆ ಕೈ ತುಂಬ ದುಡ್ಡು ಕೊಡ್ತಾರತ್ತೆ ಅಂತನೂ ಹೇಳ್ತಾಳೆ. ಆಗ ಹೌದಾ, ಇದನ್ನೆಲ್ಲ ಮಾಡಿದ್ರೆ ಕೈ ತುಂಬ ದುಡ್ಡು ಬರುತ್ತಾ, ಹಾಗಿದ್ರೆ ಸರಿ, ಹೌದತ್ತೆ ನೀವೇನಿಲ್ಲಿ ಅಂತ ಕೇಳಿದಾಗ, ನಾನಮ್ಮ ಇದು ಭರತನಾಟ್ಯ ಕ್ಲಾಸ್ಗೆ ಡ್ರೆಸ್ ತಗೊಳಕಂತ ಬಂದಿದ್ದೆ ಅಂತ ಹೇಳಿ ಬಿಲ್ ಕೌಂಟರ್ ಹತ್ರ ಬಂದಾಗ ಶಾಂತಿದು 10,000 ಬೆಲೆ ಆಗಿರುತ್ತೆ, ರೋಹಿಣಿ ಮಗಂದು 6,000 ಬೆಲೆ ಆಗುತ್ತೆ, ಟೋಟಲ್ 16,000 ಅಂತ ಹೇಳಿದಾಗ, ಅತ್ತೆ ಹೋಗ್ಲಿ ಬಿಡಿ ನಿಮ್ದು ನಾನೇ ಕೊಡ್ತೀನಿ ಅಂತ ಹೇಳಿದಾಗ, ಸರಿ ಆಯ್ತಮ್ಮ ನೀನೇ ಕೊಡು ಅಂತ ಹೇಳ್ತಿರ್ತಾಳೆ. ಆಗ ಕಸ್ತೂರಿ, ಡಿಸ್ಕೌಂಟ್ ಮಾಡ್ಸೋಣ ಕಣೆ ಅಂದಾಗ, ಬೇಡ ಬಿಡೆ ಆ ಗುಂಗ್ರಿ ಕೊಡ್ತಾ ಇದ್ದಾಳಲ್ಲ ಮತ್ತೆ ಡಿಸ್ಕೌಂಟ್ ಅಂತ ಹೇಳಿ ಶಾಂತಿ ಗೊಣಗ್ತಾ ಇರ್ತಾಳೆ. ಹಾಗೆ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಬರ್ತಿರುವಾಗ ಶಾಂತಿ, ತಡಿಯಮ್ಮ ರೋಹಿಣಿ, ನಾನೊಂದು ಸೀರೆನ ನೋಡಿಟ್ಟು ಬಂದಿನಿ ಅಂತ ಹೇಳಿ ಮತ್ತೆ ಸೀರೆನ ನೋಡಕ್ ಹೋಗ್ತಾಳೆ. ಕೊನೆಗೆ ಎಲ್ಲಾನು ತಗೊಂಡು ಹೊರಗಡೆ ಬರ್ತಿರುವಾಗ ಕಸ್ತೂರಿ, ಹೊಟ್ಟೆ ಹಸಿತಾ ಇದೆ ಶಾಂತಿ ಅಂತ ಹೇಳಿದಾಗ, ನಿನ್ನ ಕರ್ಕೊಂಬಂದ್ರೆ ಜೊತೆಗೆ ಹಸಿವು ಕರ್ಕೊಂಬಂದಂಗೆ ಕಣೆ, ರವಿ ಕೆಲಸ ಮಾಡೋ ರೆಸ್ಟೋರೆಂಟ್ ಇದೆ, ಬಾ ಅಲ್ಲಿ ಹೋಗಿ ಚೆನ್ನಾಗಿ ತಿಂದು ಬರೋಣ ಅಂತ ಹೇಳಿದಾಗ, ಅಯ್ಯೋ ಅದು ಕಾಸ್ಟ್ಲಿ ಹೋಟೆಲ್ ಕಣೆ ಅಂತ ಹೇಳಿ ಕಸ್ತೂರಿ ಹೇಳ್ತಾ ಇರ್ತಾಳೆ. ಅಯ್ಯೋ ಗುಂಗ್ರಿ ಇದ್ದಾಳಲ್ಲ ನನ್ನ ಸೊಸೆ, ಅವಳೇ ಬಿಲ್ ಕೊಡ್ತಾಳೆ, ಹೌದಲ್ಲ ರೋಹಿಣಿ, ನಾನು ನಿನಗೊಂದು ಆನಿಯನ್ ದೋಸೆ ಕೊಡಿಸ್ತೀನಿ ಬಾ ಅಂತ ಹೇಳಿ ಕಸ್ತೂರಿ ಹಾಗೂ ಶಾಂತಿ ಮುಂದೆ ಹೋಗ್ತಾರೆ. ಆಗ ರೋಹಿಣಿ ಕೋಪದಲ್ಲಿ, ಈ ಅತ್ತೆನ ಮೀಟ್ ಮಾಡಿದ್ಕೆ 10,000 ಲಾಸ್ ಆಗೋಯ್ತು, ಮತ್ತೆ ಮೇಲೆ ನನಗೆ ದೋಸೆ ಕೊಡ್ತಾರಂತೆ, ಅದಕ್ಕೆ ಬಿಲ್ ಕೊಡೋಳು ನಾನೇ ಅಂತ ಹೇಳಿ ಗೊಣಗ್ತಾ ಇರ್ತಾಳೆ.
ಇಲ್ಲಿಗೆ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.